ಮಾಡಿ ಅದಕ್ಕೋಸ್ಕರ ಕರ್ಕೊಂಡು ಮಾಡೋಣ ಅಂತ ಬಂದಿದ್ದೀನಿ. ಲೆಟ್ಸ್ ಗೋ. ತೋರಿಸ್ತೀನಿ ಏನು ಮಾಡ್ತೇನೆ ಎಲ್ಲ ಮರ್ತೋಗ್ಬಿಟ್ಟಿದೆ. ಇಂಟ್ರಿ ಕೊಡ್ತೇನೆ, ಅದು ಇಂಟ್ರಿನೂ ಕೊಡೋಣ, ರೆಸ್ಯೂಮ್ ಕೊಡ್ತೇನೆ. ಅದೇನೋ ಆಯಿತು ಅಂದರೆ ಅಣ್ಣ ಪಾರ್ಟ್ ಟೈಮ್ ಆಗ್ಬಿಡ್ತಾನೆ. ಪಾರ್ಟ್ ಟೈಮ್ ನೀನು ಈ ಥರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲು ಹಿಡಿಯುತ್ತೆ. ಮೇಲೆ ಗೊತ್ತಾಗ್ಬಿಟ್ಟೈತೆ ಇವನು ಇದು ಬಂದಿದೆ ನೋಡಿ. ಪೌಡ್ರ್ ಹೆಂಗೆ ಹಾಕೊಂಡಿದ್ದ ನೋಡ್ರಿ, ನೋಡಲ್ಲಿ ಪೌಡ್ರ್. ಯಪ್ಪ ಏನ್ ದೆವ್ವಾಲೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಾಡಿ ಮೇಲೆ ಹಂಗೆ ಸುಮಾರು ಸಾಗಿತ್ತು ವರ್ಕೌಟ್ ಎಲ್ಲ ಮಾಡಿ ಅದಕ್ಕೋಸ್ಕರ ಕರ್ಕೊಂಡು ಮಾಡೋಣ ಅಂತ ಬಂದಿದ್ದೀನಿ. ಲೆಟ್ಸ್ ಗೋ. ತೋರಿಸ್ತೀನಿ ಏನು ಮಾಡ್ತೇನೆ ಎಲ್ಲ ಮರ್ತೋಗ್ಬಿಟ್ಟಿದೆ. ಬರೋಷ್ಟು ಮಾಡ್ತೀನಿ. ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ತಡೀರಿ, ಯಾಕಂದ್ರೆ ನನಗೆ ಗೊತ್ತಾಗ್ಬೇಕಲ್ಲ ಕಾಣ್ತಾ ಇದೆಯೋ ಕಾಣ್ತಾ ಇಲ್ಲ. ಇಲ್ಲೇ ಸ್ಪೆಟ್ಟಿಟ್ಟಿದ್ದೀನಿ ನೋಡಿ. ವಾಕ್ ಮಾಡ್ಕೊತಾ ಇದ್ದೀನಿ ಗಾಯ್ಸ್, ವಾಕ್ ಮಾಡ್ತಾ ಇದ್ದೀನಿ. ಸುಮಾರು ಸಾಯ್ತು ಬಸ್ಗೆ ಎಲ್ಲ ಹೊಡೆದಿಲ್ಲ ನಾನು. ಹತ್ತೆ ಹೊಡೆಯೋಣ, ಅದ್ರ ಮೇಲೆ ಆಗಲ್ಲ. ಒಂದು ಕ್ಯಾಮ್ರಾ ಇನ್ನೊಂದು ಸ್ವಲ್ಪ ಸ್ಟ್ರೈಟ್ ಆಗಿರ್ಬೋದ. ಹತ್ತು ಬಸ್ಗೆ ಹೊಡೆದಿದ್ದೀನಿ ಗಾಯ್ಸ್, ಲೆಟ್ಸ್ ಗೋ. ಸುಮಾರು ಸಾಯಿತು. ನಾನು ಆವಾಗಲೇ ಸ್ಟಾರ್ಟ್ ಮಾಡಿದ್ದೆ, ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಯಾರು ಬಂದುಬಿಡ್ತಾರೆ ಅಂತ. ಪುಷಪ್ಸ್ ಹೊಡಿತೀನಿ ನಾನು, ಅಂದರೆ ಕೆಳಗೆ ಇಟ್ಕೊಂಡೆಲ್ಲ ಹೊಡಕ್ಕೆ ಬರಲ್ಲ ನನಗೆ. ತೋರಿಸ್ತೀನಿ ತಡೀರಿ ಹೆಂಗೆ ತೋರಿಸೋದು. ಒಂದು ಕೆಲಸ, ಗಾಯ್ಸ್ ಇಷ್ಟೇ ಹೊಡಕ್ಕೆ ಬರೋದು, ಹಿಂಗೆ ಹತ್ತೆ ಬಸ್ಗೆ ಹೊಡಕ್ಕೆ ಬರೋದು. ಪುಷಪ್ಸು ಇಸ್ಕೋ. 10 ಬಸ್ಗೆ ಅಷ್ಟು ಪುಷಪ್ಸ್ ಹೊಡೆದಿದ್ದೀನಿ. ಆದರೆ ಕೆಳಗೆ ಇಟ್ಕೊಂಡೆಲ್ಲ ಬರೋಲ್ಲ, ಹೊಟ್ಟೆಕಂದರೆ ಹೊಟ್ಟೆ ತಪ್ಪ ಇದೆಯಲ್ಲ. ಇದೇ ಡಾರ್ಕ್ ಆಗ್ತದೆ. ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ಸ್ವಲ್ಪ ಡೌನ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಕ್ಸಸೈಸ್ ಎಲ್ಲ ಮರ್ತೋಗ್ಬಿಡ್ತೀನಿ ಗಾಯ್ಸ್ ನಾನು. ಯಪ್ಪ ಸುಮಾರು ದಿನ ಆಯಿತು ಎಕ್ಸಸೈಸ್ ಎಲ್ಲ ಮರ್ತೋಗ್ಬಿಟ್ಟು. 10 ಬಸ್ಗೆ 10 ಪುಷಪ್ಸ್ ಹೊಡ್ತಿದ್ದೀನಿ. ಬಸ್ಕೋ ಇನ್ನೂ ಏನೇನು ಮಾಡೋಕ್ಕಾಗುತ್ತೆ ನೋಡೋಣ ಗಾಯ್ಸು. 10 ಬಸ್ಗೆ ಹೊಡೆದಿದ್ದು ಗಾಯ್ಸ್. ನನಗೆ ಮೆಟ್ಲು ಎಳಿಯೋಕ್ಕಾಗ್ತಿರ್ಲಿಲ್ಲ, ಆ ರೇಂಜಿಗೆ ಹೋಗ್ಬಿಟ್ಟಿದೆ. 10 ಬಸ್ಗೆ ಹೊಡೆದಿದ್ದು ಮೆಟ್ಲೆ ಎಳಿಯೋಕ್ಕಾಗ್ತಿಲ್ಲ, ಆ ಥರ ಆಗೋಯ್ತು. 10 ಪುಷಪ್ಸ್ ಬಸ್ಗೆ ಹೊಡೆದಿದ್ದೀನಿ. ಮುಂದಿನ ಏನೇನು ಮಾಡ್ಬೇಕು ನಾನು ಮಾಡಿ. ಇದೇ ಆಗಿಬಿಟ್ರೆ ಫುಲ್ ಇದಾಗಿಬಿಡುತ್ತೆ. ಆಲ್ರೆಡಿ 3 ನಿಮಿಷ ಆಗಿಬಿಟ್ಟಿದೆ. ಲೆಟ್ಸ್ ಗೋ. ನಾನು ಮತ್ತೆ ಸಿಗ್ತೀನಿ, ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗಾಯ್ಸ್. 20 ಬಸ್ಗೆ ಹೊಡೆದು 20 ಪುಷಪ್ಸ್ ಹೊಡೆದು ಮತ್ತು ಬೇರೆದೆಲ್ಲ ಮಾಡಿ ಆಲ್ರೆಡಿ ಬೆವರು ಬಂದೋಯ್ತು. ಇನ್ನೂ ಸ್ವಲ್ಪ ಹೊತ್ತು ಮಾಡ್ಕೊಂಡು ಹೋಗ್ತೀನಿ ಕೆಳಗೆ. ಲೆಟ್ಸ್ ಗೋ. ನೋಡೋಣ ಏನಾಗುತ್ತೆ ಅಂತ. ನಾನು ನೈಟು 2 ಗಂಟೆಗೆ ಮಲ್ಕೊಂಡಿದ್ದೆ ಗಾಯ್ಸ್. 2 ಗಂಟೆಗೆ ಐಡಿಯನ್ ಸಿಕ್ದು ಬ್ಲಾಗ್ ಎಡಿಟ್ ಮಾಡೋಣ ಅನ್ಕೊತೀನಿ. ಅದು ಯಾಕೋ ಮನಸ್ಸೇ ಹೋಗ್ತಿಲ್ಲ ಗೈಸ್ ಆ ಕಡೆ. ಈಗ ಈ ಬ್ಲಾಗ್ ಎಡಿಟ್ ಮಾಡಿ ನಾಳೆ ಪೋಸ್ಟ್ ಮಾಡ್ತೀನ, ಆ ಬ್ಲಾಗ್ ಕಡೆ ಹೋಗ್ತಾಯಿಲ್ಲ. ಬೇರೆ ಮಾಡ್ಕೊನ್ಸಿದ್ದಂಗೆ ಫಸ್ಟು ನಾಳೆ ಕೂರಬೇಕು. ನೋಡೋಣ ಫಸ್ಟು. ಇವತ್ತು ಗೋಪಾಳಕ್ಕೆ ಹೋಗಿ ರೇಷನ್ ಥರದ್ದೆಲ್ಲ ಇದೆ, ನೋಡೋಣ ಅದೆಲ್ಲ ಏನಾಗುತ್ತೆ ಅಂತ. ಇವತ್ತು ಡೈಲಿ ಬ್ಲಾಗ್ ಹೆಂಗಾಗುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ಎಕ್ಸಸೈಸ್ ಮಾಡ್ತಾಯಿದ್ದೆ, ಮೇಲೆ ಗೊತ್ತಾಗ್ಬಿಟ್ಟೈತೆ ಇವನು ಇದು ಬಂದಿದೆ ನೋಡಿ. ಪೌಡ್ರ್ ಹೆಂಗೆ ಹಾಕೊಂಡಿದ್ದ ನೋಡ್ರಿ, ನೋಡಲ್ಲಿ ಪೌಡ್ರ್. ಯಪ್ಪ ಸೇಮ್ ದೆವ್ವಾಲೋ ಅಲ್ಲಿ.
ಬರ್ದಿದ್ರು ದುಯ್ಯಟ್ಟು ಹೊಡ್ಕೊಳ್ಳೋ. ನೋಡ್ರಿ ಎಕ್ಸಸೈಸ್ ಮಾಡ್ಸಿದ್ದೀನಿ ಮವ ಅಂತ ಕೂಕಂಗೆ ಬಂದ. ಅಯ್ಯೋ ದೇವ್ರೆ, ಬಿಸಿಲು ಬಂತು ಮಗ, ನಡಿ ಹೋಗೋಣ. ಬಿಸಿಲು ಗೈಸ್, ಎಕ್ಸಸೈಸ್ ಸ್ವಲ್ಪ ಮಾಡಿಕೊಂಡೆ, ತುಂಬ ಏನು ಮಾಡಿಲ್ಲ, ಸ್ವಲ್ಪ ಮಾಡಿಕೊಂಡೆ ಅಷ್ಟೇ, ಸ್ವಲ್ಪ ಬಾಡಿ ಫ್ರೀ ಆಗಲಿ ಅಂತ. ಎಸ್ಕೋ ನೋಡಿ ಅಣ್ಣ ಬಂದವನೇ. ಹಾಯ್ ಮಾಡು, ಹಾಯ್ ಮಾಡು. ಓಕೆ ಗೈಸ್, ಈಗ ಎಕ್ಸಸೈಸ್ ಮಾಡ್ತಾನೆ ನೋಡಿ. ಮಾಡು ಎಕ್ಸಸೈಸ್, ಮಾಡು ಎಕ್ಸಸೈಸ್, ಮಾಡು ಎಕ್ಸಸೈಸ್, ನೋಡಿ ಗೈಸ್ ಮಾಡ್ತಾನೆ, ಮಾಡಿ ಎಕ್ಸಸೈಸ್ ಮಾಡು. ಮಲ್ಗೋದಲ್ಲ ಎಕ್ಸಸೈಸ್ ಹೆಂಗೆ ಮಾಡ್ತಾರೆ? ಹಾಂ ಏನು ಎಕ್ಸಸೈಸ್ ಮಾಡೋದು ಅವಾಗಲೇ ಮಾಡ್ದಲ್ಲ, ಮಾಡು ಅವಾಗಲೇ ಮಾಡ್ದಲ್ಲ, ಮಾಡಿ ಅಲ್ಲೋಗಲ್ಲಿ ಈ ಹೊಸ ಬಟ್ಟೆ ಹಾಕಿದ್ದು ಮಾವು ಮತ್ತೆ ಬೈತದೆ. ಅಲ್ಲೋಗು, ಆ ಕಡೆ ಹೋಗು, ಆ ಕಡೆ ಹೋಗು, ಇನ್ನಕ್ಕೆ ಸರಿ. ಹಾಂ ಮಾಡಿ, ಮಾಡು ಈಗ ಮಾಡಿ ಎಕ್ಸಸೈಸ್ ಮಾಡು. ಎಕ್ಸಸೈಸ್ ಮಾಡೋದ್ರೆ ಉಲ್ಟಾಡ್ತಿದಾರಲ್ಲ ಅವರು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಮಾಡಿ ಎಕ್ಸಸೈಸ್ ಮಾಡು. ಹಾಂ ಮಾಡ್ದಾಗ ಆಯ್ತು, ಮಾಡ್ದ ಇನ್ನೊಂದ್ಸತಿ ಮಾಡಿ, ಇನ್ನೊಂದ್ಸತಿ ಎಕ್ಸಸೈಸ್ ಮಾಡು, ಇನ್ನೊಂದ್ಸತಿ ಎಕ್ಸಸೈಸ್ ಮಾಡು. ಯಪ್ಪ ಅವ್ರಿಗೆ ಬಿಸಿಲು ಆಯ್ತು ಅಂತ ಬಿಸಿಲು ಗೊತ್ತಾ? ಹಾಂ ನಾನು ಇನ್ನೊಂದು ಸ್ವಲ್ಪ ಮಾಡ್ಕೊಂಡು ಹೋಗ್ತೀನಿ, ಬಿಸಿಲು ತುಂಬ. ನಾನು ಕೆಳಗೆ ಹೋಗ್ತಿದ್ದೀವಿ, ಎಕ್ಸಸೈಸ್ ಎಲ್ಲ ಆಯ್ತು, ಈಗ ಹೊರಟಿದ್ದೀವಿ. ಏನಾಯಿತು? ಬಿಸಿಲು ನಡಿಯೋ, ಬಿಸಿಲು ಓಪ ಒಳಗು. ಎಸ್ಗೋ. ಹಾಂ ಎಕ್ಸಸೈಸ್ ಎಲ್ಲ ಮುಗಿತು, ಅನ್ನ ಸಿಗ್ತೀನಿ. ಗ್ಯಾಸ್ ತುಂಬ್ಸೋಕೆ ಹೋಗ್ತಾ ಇದ್ದೆ, ಈ ಕೌಶಿಕನ ಮನೆಗೆ ಬಂದಿದ್ದೆ. ಅವನಿಗೂ ತಗೊಂಡು ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಗಾಡೀಲಿ ಬೇರೆ ಚಾರ್ಜು ಇಲ್ಲ, ಏನು ಮಾಡಲಿ, ಕರೀಲ ಬೇಡವಾ? ಗ್ಯಾಸ್ ತುಂಬ್ಸೋಕೆ ಹೋಗ್ತಾಯಿದ್ದೀನಿ ನಾನು. ಬರ್ತಾ ಮೀಟ್ ಮಾಡೋಣ, ಈಗ ಬೇಡ, ನಾನು ಪಾಪ ಮಲಗಿರ್ತಾನೆ ಕೆಲಸದಿಂದ ಬಂದು, ಈಗ ಬೇಡ, ಬರ್ತಾ ಮೀಟ್ ಮಾಡೋಣ. ಗೈಸ್, ಈಗ ಇವನು ಕದ ತೆಗ್ದವನೇ, ಆವಾಗಲೇ ಮಂಕೊಂಡಿದ್ದಂತೆ. ನಾನು ಈಗ ಗ್ಯಾಸ್ ತುಂಬಿಸ್ಕೊಂಬಂದಿದ್ದೀನಿ, ನೀರು ಕೇಳಿದ್ದೀನಿ, ನೀರು ಕೊಡ್ತಾನೆ, ನೀರು ಕುಡಿದ್ಬಿಟ್ಟು ಹೋಗೋದು. ಆಮೇಲೆ ನೋಡೋಣ ಏನಾಗುತ್ತೆ ಏನೇನು ಅಂತೆಲ್ಲ ಚೆಕ್ಔಟ್ ಮಾಡೋಣ. ಇಸ್ಕೋ ಬರ್ತಾನೆ ಈಗ, ನೀರು ಇಸ್ಕೊಂಡು, ನೀರು ತೊಗೊಂಡು ನಾವು ನೀರು ಕುಡ್ಕೊಂಡು ಎಷ್ಟು ಹೋಗುವ. ಹೊಡ್ಕೊಂಡ್ಬಂದೆ ಗೈಸ್, ಗಾಡಿ ಅಂತ ನೆಕ್ಸ್ಟ್ ತಗೊಂಬಂದ ನೀರು. ಗಾಯ್ಸು ನೀರು ಕೊಟ್ಟಿದ್ದಾನೆ, ಪ್ಯೂರ್ ವಾಟರ್. ಇಲ್ಲ ಕಣ, ನೀರು ಕೊಟ್ಟಿದ್ದ. ಇವನು ಐಡೆನ್ ಸಿಕ್ ಬಗ್ಗೆ ಕೇಳ್ತಾ ಇದ್ದ. ನಾನು ಮಾಡಬೇಕಪ್ಪ ಅದು ಎಡಿಟಿಂಗು ಅಂದ್ಕೊಂಡು ಸಾಕು. ಅದು ಏನಾಗಬೇಕು, ಅದ್ರ ಮೇಲೆ ಮನಸ್ಸೇ ಬರ್ತಾಯಿಲ್ಲ ಎಡಿಟ್ ಮಾಡೋಕ್ಕೆ. ಇವನು ಸೈಕಲ್ ನೋಡ್ರಿ. ಇನ್ನೊಂದು ವಿಶೇಷ ಅಂದರೆ, ಅಣ್ಣಂಗೆ ಹೋಗ್ತಾ ಎಲ್ಲರೂ ಗಾಡಿಗಳ ಬಗ್ಗೆ ಆಸೆ ಪಟ್ಟರೆ, ಅಣ್ಣಂಗೆ ಈ ಥರದ್ದು ಇನ್ನೊಂದು ಸೈಕಲ್ ಬಗ್ಗೆ ಆಸೆ ಅಂತೆ. ಅವನೇ ಬರ್ತಾನೆ, ಹೇಳ್ತಾನೆ ಕಡೆಗೆ ಗೊತ್ತಾಗುತ್ತೆ. ನಾನು ಈ ಕಡೆಯಿಂದ ಗ್ಯಾಸ್ ತುಂಬ್ಸೋಕೆ ಬಂದಾಗೆಲ್ಲ ನೀರು ಇಸ್ಕೊಂಡು ಬಿಡ್ತೀನಿ. ನೋಡಿ ಗ್ಯಾಸ್ ತುಂಬೈತೆ, ಈಗ ಮನೆಗೆ ಹೋಗ್ಬೇಕು ನಾನು. ಲೆಸ್ಕೋ, ಮನೆಗೆ ಹೋಗಿ ಬೇರೆ ಕಡೆಯಲ್ಲಿ ಹೋಗ್ಬೇಕು. ಗೈಸ್ ಮಳೆ ಬರ್ತದೆ, ಇವನು ಇಲ್ಲಿ ಕೂತವನೇ. ಈಗ ನಾನು ಗ್ಯಾಸ್ ತುಂಬಿಸ್ಕೊಂಡಿದ್ದೀನಿ, ಈಗ ಮನೆಗೆ ಹೋಗ್ಬೇಕು. ಇವನೇನೋ ಹೇಳ್ತಾ ಇದ್ದ ಆವಾಗಲೇ, ಇನ್ನೊಂದು ಸೈಕಲ್ ತೊಗೋಬೇಕಂತವ್ರು, ಗಾಡಿ ತೊಗೊಳಲು ಅಂತೆ. ಹೇಳ ಗಾಡಿ ಏನಕ್ಕೆ? ಒಬ್ಬೊಬ್ಬ ಸೈಕಲಲ್ಲಿ ಎಷ್ಟೊತ್ತಿ ಬಿದ್ದಿದ್ಯಾ ನೀನು? ಮುಚ್ಚಾಲೆ, ನಿಮ್ಮ ಗಾಡಿಯಲ್ಲಿ ಅಲ್ಲ ಕಣ, ನಿಮ್ಮ ಗಾಡಿಯಲ್ಲಿ ನೀವು ಇನ್ನೂ ಗಾಡಿನೇ ಓಡಿಸಿಲ್ಲ. ಅದು ಹೆಂಗೆ ಹೇಳ್ತೇನೆ ನಿಮ್ಮ ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತ? ನಾನು ದಿವಸ ಓಡಿಸ್ತೀನಲ್ಲ ಮತ್ತೆ ನನ್ನ ಗಾಡಿನ. ಅಂದರೆ ನನಗೆ ಗಾಡಿ ಓಡಿಸೋಕೆ ಬರಲ್ಲ. ಲೋ, ಅದೇ ನಾನು ಟಿ ವಿ ಎಸ್ ಅಲ್ಲಿ ಹೆಂಗೆ ಹೊಡಿತೀನಿ ನೋಡಿ, ಗೊತ್ತಾನೆ ನಿಮಗೆ? ನಮ್ಮ ಮಾಮಂದಪ್ಪ ಅದು. ಇದು ನಂದು ರೆಗ್ಯುಲರ್ ಸ್ಟ್ಯಾಂಡರ್ಡ್. ಅಣ್ಣ ಹಳೆ ಹುಡುಗಿ ಡಬಲ್ ಹೋಗ್ತೀವಿ. ಎಲ್ಲೋದ್ಲು? ಸೇಮ್ ಅಂತ ಹೇಳಿದಲ್ಲ. ಇದೇನೋ ಒಂದು ಕಾಲು ಪಟ್ಟಾಗ್ಬಿಟ್ಟೈತೆ, ಏನಾಗೈತೆ? ಅಲಂಕಾರ ಮಾಡಕ್ ಹೋಗಿ ಅಲಂಕಾರ ಆಗೈತೆ. ಹೆಂಗೆ? ಕಾರ್ ಗೀರ್ ತಗೊಂಡ್ ಬಂದ್ರೆ ಬೊಗಳಕ್ ಹೋಗುತ್ತೆ, ಕಾರ್ನ ತುಳ್ಕೊಂಡು ಕಾರ್ ಅಪ್ಪಚ್ಚಿ ಅವ್ರ ಮನೆಯವರು ಆಪರೇಷನ್, ಇಲ್ಲಾಂದ್ರೆ ಫುಲ್ಲು ಕ್ಯಾನ್ಸರ್ ಇತ್ತು. ಅದೇ ಗ್ಯಾಂಗ್ರೀನ್ ಬಂದು ಅಷ್ಟು ಸತ್ತೋಗೋದು ಸಪ್ಟಿಕ್ಕಾಗಿ.
ಅದಕ್ಕೆ ಕಟ್ ಮಾಡಿಸ್ಬಿಟ್ರು. ಆದರೂ ಇದು ಅಹಂಕಾರ ಇನ್ನೂ ಬಿಟ್ಟಿಲ್ಲ, ಇನ್ನೂ ಸ್ಪೀಡಾಗಿ ಹೋಗ್ಲಿ, ಇನ್ನೂ ಹೋಗುತ್ತೆ. ಈಗ ಸ್ನಾನ ಮಾಡಿಕೊಂಡು ಹೊರಗೆ ಹೊಟ್ಟಿದ್ದೀನಿ. ನಾನು ಎಲ್ಲಿ ಅಂದರೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಬಸ್ಸಿಗೆ ಹೋಗ್ತೀನಿ. ಎಲ್ಲಿಗಂದರೆ ಚಿಂಟು ಇದ್ದಾನಲ್ಲ, ಅವನೇನೋ ಪಾರ್ಟ್ ಟೈಮ್ ಜಾಬ್ಗೆ ಅಪ್ಲೈ ಮಾಡಿದಂತೆ, ಏನೋ ಇಂಟರ್ವ್ಯೂ ಇದೆ ಅಂತ ಕರೆದಿದ್ದಾರಂತೆ. ಅದಕ್ಕೆ ಅವನಿಗೆ ಒಬ್ಬನಿಗೆ ಹೋಗೋಕ್ಕೆ ಇದ್ದಾರೆ ಅಂತ ನನಗೂ ಕರ್ಕೊಂಡು ಹೋಗ್ತಿದ್ದೀನಿ. ನಾನು ಜೊತೆಲಿ ಹೋಗ್ತಾಯಿದ್ದೀನಿ. ಎಸ್ಕೋ ಈಗ ಡೈರೆಕ್ಟ್ ಬಸ್ಸಿಗೆ ಹೋಗಬೇಕು. ಬಸ್ಸಿಗೆ ಹೋಗಿ ಏನಾಗುತ್ತೆ ನೋಡೋಣ, ಅವನಿಗೆ ಕೆಲಸ ಪ್ಲೇ ಆಗುತ್ತಾ ಇಲ್ವಾ ಏನು ಅಂತ ಹೇಳ್ತೀನಿ. ಎಸ್ಕೋ ನಾನು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗೋದು ಗಾಯ್ಸ್, ನನ್ನ ಗಾಡಿ ತೆಗಿಯೋಕ್ಕಾಗಲ್ಲ, ಅಷ್ಟು ದೂರ ಇಲ್ಲ, ಅದಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬಸ್ಕೋ ಅಲ್ಲೇ ಸಿಗ್ತೀನಿ ಗಾಯ್ಸ್. ಬಸ್ ಪಂಚರ್ ಆಗಿಬಿಡಿದೆ, ಇನ್ನೊಂದು ಬಸ್ ಬಂತು, ಬನ್ನಿ ಹೋಗೋಣ. ಗಾಯ್ಸ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಅವನು ಬಸ್ಸಲ್ಲಿ ಬರ್ತಾ ಇದ್ದಾನಂತೆ ಗೋಪಾಳದಿಂದ. ಪಾಪ ಈ ಬಸ್ಸಿಂದು ಮುಂದ್ಗಡೆ ಟೈರ್ ಪಂಚರ್ ಆಗ್ಬಿಟ್ಟಿದೆ ಗಾಯ್ಸ್. ಒದ್ದಾಡ್ತಿದ್ದಾರೆ ಬಸ್ ಟೈರ್ ಹಾಕಕ್ಕೆ. ಪಾಪ ಎಷ್ಟು ಸ್ಟ್ರಾಂಗ್ ಇರೋದು ಗೊತ್ತಾ ಅದು. ಪಾಪ ಅವರು ಏನೇನೋ ಮಾಡ್ತಾಯಿದ್ದಾರೆ. ಎಸ್ಕೋ ಪಾಪ ನಾನು ಬೇಗ ಹೋಗಬೇಕು. ಬಸ್ ಹತ್ತಿದ್ದೀನಿ ಗಾಯ್ಸ್. ಬಸ್ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಸ್ಗೋ ಗಾಯ್ಸ್, ಇಲ್ಲೇ ಚರ್ಚ್ ಹತ್ರ ಕಾಯ್ತಾ ಇದ್ದೀನಿ. ಅವನು ಇನ್ನೂ ಬಸ್ ಸ್ಟ್ಯಾಂಡಲ್ಲಿದ್ದಾನಂತೆ. ಬಸ್ ಸ್ಟ್ಯಾಂಡಿಂದ ಬಂದಮೇಲೆ ಹೋಗೋದು. ನನಗೆ ಜೋಳದ ವಾಸನೆ ಗಮ್ಮಂದಿದ್ದಲ್ಲ ನೋಡ್ರಿ, ಜೋಳ ಐತೆ, ಜೋಳದ ವಾಸನೆ ಗಮ್ಮಂದಿದೆ. ಅದು ಬಂದ ತಕ್ಷಣ ಕೊಡಿಸ್ತಾನೆ ಇಲ್ವ ನೋಡೋಣ. ಎಷ್ಟು ಗಾಯ್ಸ್ ಇಲ್ಲೇ ಕಾಯ್ತಾ ಇದ್ದೀನಿ. ಜೋಳದ ಗಮ್ಮಂದೈತೆ, ಅವ್ನು ಬರಬೇಕು. ಅವ್ನು ಬಂದರೆ ಕೊಡಿಸ್ತಾನೆ ಇಲ್ವ ನೋಡೋಣ. ಎಸ್ಕೋ ಅವ್ನು ಬರಲಿ. ಅವ್ನು ಬಂದು ಕೆಲಸ ಮಾಡಲಿ. ನೋಡಿ ಫುಟ್ಬಾಲ್ ಆಡ್ತಾ ಇದ್ದಾರೆ. ವಾ ಸ್ಕೂಲ್ ಬಿಟ್ಟಿದ್ದಾರೆ ಗಾಯ್ಸ್. ಇಲ್ಲೇ ಕರ್ನಾಟಕ ಸಂಘದ ಹತ್ರ ಬರ್ತಿದ್ದಾರಂತೆ. ಬರಲಿ ಕರ್ನಾಟಕ ಸಂಘ ಅಂದರೆ ಇಲ್ಲೇ ಬರ್ತಾನೆ. ಎಸ್ಕೋ ಬನ್ನಿ ಹೋಗೋಣ, ಅಣ್ಣಂಗೆ ಇಳಿಸ್ಕೊಳ್ಳೋಣ. ಗಾಯ್ಸ್ ಅಂಜಲಿ ಬಸ್ ಬಂತು. ಅಣ್ಣ ಬಂದ ಅಲ್ಲಿ ನೋಡ್ರಿ, ಹುಡುಕ್ತಾನೆ ನೋಡ್ರಿ. ಈಗ ಅಲ್ಲಿ ನೋಡ್ರಿ, ಅಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ತಡೀರಿ. ಬಂದ ನೋಡ್ರಿ ಇಲ್ಲಿ ಬ್ಯಾಗ್ ಹಾಕೊಂಡು. ಬೈಕೊಂಡು ಬರ್ತಾವನು ಇಲ್ಲೇ. ಯಾವಾಗಲೂ ಬ್ಲ್ಯಾಕಲ್ಲೇ ಸಾಯ್ದಿರ್ತಾನೆ ಗಾಯ್ಸ್ ಇವನು, ಯಾವಾಗಲೂ ಬ್ಲ್ಯಾಕು. ಗಾಯ್ಸ್ ಈಗ ಅವ್ನ ಆಫೀಸಿಗೆ ಹೋಗಿ ಅದೇನೋ ಇಂಟ್ರ್ಯೂ ಕೊಡ್ತಾನೆ. ಅದು ಇಂಟ್ರಿವ್ಯೂ ಕೊಡಲ್ಲ, ರೆಸ್ಯೂಮ್ ಕೊಡಲ್ಲ. ರೆಸ್ಯೂಮ್ ಕೊಡ್ತಾನೆ. ಅದೇನಾರು ಆಯಿತು ಅಂದರೆ ಅಣ್ಣ ಪಾರ್ಟ್ ಗೇಮ್ ಆಗ್ಬಿಡ್ತಾನೆ. ಪಾರ್ಟ್ ಟೈಮ್ ಜಾಬ್ ಬೇಡ ಕಣೋ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಪಾರ್ಟ್ ಟೈಮ್ ಜಾಬ್ ಆಗ್ಬಿಡ್ತಾನೆ ಗೈಸ್. ಅಲ್ಲೇ ಆಫೀಸ್ ಅಂತೆ, ಬನ್ನಿ ಆಫೀಸ್ ಗೈಸ್. ಮೇಲೆ ಹೋಗ್ತಾ ಇದ್ದೀವಿ, ಸಿಗ್ತೀನಿ. ಈಗ ಹೋಗ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ ಎಂಟ್ರು ಕೊಡೋಕ್ಕೆ. ಗೈಸ್ ಇಲ್ಲೇ ಅಣ್ಣ ವರ್ಕ್ ಮಾಡ್ತಾನೆ. ಇಂಟ್ರ್ಯೂ ಪಾಸ್ ಆದ್ರಿ ಏನೋ ನೋಡ್ತವನೆ. ಟೆನ್ಷನಲ್ಲಿ ಗೊತ್ತವನ ಅಣ್ಣ. ಅವನಿಗೆ ಏನು ಕೇಳಿದ್ರು ಗೊತ್ತಿಲ್ಲ ಪಾಪ, ಜೆನ್ಯೂನಾಗಿ ಇರೋದು ಹೇಳ್ತಾನಂತೆ. ಸೊ ನೋಡಿ ಎಷ್ಟು ಕ್ಲಾರಿಟಿ ಇದೆ. ಏನೋ ಒಂದು ವಾರ ಟ್ರೈನಿಂಗ್ ಕೊಡ್ತಾರೆ ಅಂದ್ರಲ್ಲ, ಅದೆಲ್ಲ ನನಗೆ ಒಂದು 3 ದಿನ ಕರೆಕ್ಟಾಗಿ ಹೋದೆ ಅಂತ ಪರ್ಫೆಕ್ಟ್ ಆಗ್ತದೆ ಕೆಲಸ ಗೊತ್ತಾಗ್ತದೆ. ಈಗ ಅಣ್ಣಂಗೆ ಕೆಲಸ ಕನ್ಫರ್ಮ್ ಆಗಿಲ್ಲ, ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಕಾಲೇಜ್ ಇದೆ ಕಾಶಿಗೆ ಒಂದು ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಜೋಳ ಎಲ್ಲ ಇದೆ, ನೀವು ಬಂದು ತಿನ್ಕೋಬೋದು. 10 ರೂಪಾಯಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಓ ಮೈ ಗಾಡ್. ಅವ್ನ ಕಾಲೇಜ್ ಹತ್ರ ಸಿಗ್ತೀನಿ, ಬನ್ನಿ ಲೆಟ್ಸ್ ಗೋ. ಇದೆ ಒಂದು ಕಾಲೇಜು ಎಂಟ್ರೆನ್ಸು ಅಣ್ಣಂದು. ಈಗ ಮತ್ತೆ ಹೋಗ್ತಿದ್ದೀವಿ ಕಾಲೇಜ್ ಕ್ಯಾಂಟೀನ್. ಹಾಂ ಏನು ತಿಂದಿಲ್ಲ, ನನಗೇನು ಕರ್ಕೊಂಡು ಹೋಗ್ತಿದ್ಯಾ? ತಿಂದಿಲ್ಲಲ್ಲ ಬಾ. ಲೆಟ್ಸ್ ಗೋ ಗೈಸ್. ಗೈಸ್ ಅಣ್ಣ ಕ್ಯಾಂಟೀನ್ ಕರ್ಕೊಂಡ್ಬಂದಾನೆ, ಊಟ ಮಾಡ್ಕೊಂಡು ಹೋಗ್ಬೇಕು. ಗೈಸ್ ಅವನು ಕೊಬ್ಬರಿ ತಿನ್ನಕ್ಕೆ ಬಂದಿದ್ದೀವಿ. ಲೆಟ್ಸ್ ಗೋ.
ಸಿಗುತ್ತೆ ನಿಂತ್ಕೊಂಡು ಹೋಗ್ತಾ ಇದ್ದೀನಿ. ಮನಸ್ಸು ಆಯಿತು ನಾನು ಈ ಥರ ಓಡಾಡ್ತಾರೆ ಗಾಯ್ಸ್. ಈ ಥರ ವಾಕ್ ಮಾಡಿ ನಾನು ಸುಮಾರು ತಿಂಗಳುಗಳಾಗಿತ್ತು. ಮಳೆ ಬೇರೆ ಸಣ್ಣಗೆ ಬರ್ತಾಯಿದೆ. ನಾನು ಬ್ಲಾಗೇ ನೀಟಾಗಿ ಮಾಡೋಕ್ಕೆ ಬಿಟ್ಟಿಲ್ಲ. ಒಂದಿಬ್ಬರು ಮೂರು ಜನ ಫ್ರೆಂಡ್ಸ್ ಹಾಕೊಂಡ್ಬಂದ್ಬಿಟ್ಟ. ನನಗೆ ಜಿಗುಂಬಿ ಆಗೋಯ್ತು ಬ್ಲಾಗ್ ಎದ್ಬಿಟ್ರೆ ಎಲ್ಲಿ ರೇಗಿಸ್ಬಿಡ್ತಾರೆ ಅಂತ. ಅದಕ್ಕೆ ನಾನು ಬ್ಲಾಗೇ ಮಾಡಿಲ್ಲ. ಈಗ ಮಾಡ್ತಾಯಿದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಮನೆಗೆ ಹೋಗ್ಬೇಕು, ಅದೇ ಇರೋದು. ಗಾಯ್ಸ್ ಈಗ ಹೋಗ್ತಾ ಇದ್ದೀವಿ, ಲೆಟ್ಸ್ ಗೋ. ಸಿಗ್ನಲ್ ಬಿಡ್ತು ಸೈಡಿ ಬಾ ರೊಚ್ಚಿಗೆ ಸರ್ ಹಂಗೆ ಹಾಸ್ಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ದುಡ್ಡಿದ್ದವರು ಕೇಸ್ ಬೇರೆ ಆಗಲ್ಲ. ಗಾಯ್ಸ್ ಈಗ ಅವ್ರ ತಮ್ಮಂಗೆ ಏನಿಗೆ ಡೈರಿ ತೊಗೊಂಡ್ಬಂದಿದ್ದಾನೆ. ತೊಗೊಂಡ್ಬಿಟ್ಟು ನೋಡ್ತೀನಿ, ನಾನು ಹೋಗ್ತೀನಿ ಮನೆಗೆ. ಇವನು ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದಾನೆ. ನಮ್ಮ ಅಮ್ಮನ ಹತ್ರ ಹೋಗ್ಬೋದು. ಗಾಯ್ಸ್ ಇಲ್ಲಿ ಇದ್ರೊಳಗೆ ಪೊಲೀಸ್ ಇರ್ತಾರಲ್ಲ ಆ ಥರದ್ರೊಳಗೆ ಇವನು ನೋಡ್ರಿ ಆರಾಮಾಗಿ ಇಲ್ಲಿ ಕಾಲು ಹಿಡ್ಕೊಂಡು ಅಣ್ಣ ಕುತ್ಕೊಂಡಿರೋದು. ನಾನು ಇಲ್ಲಿ ಕುತ್ಕೊಂಡಿದ್ದೀನಿ. ನಮ್ಮ ಕಾಶಿಪ್ ಚೌಕಿ ಬಸ್ ಹೋಗ್ತೈತೆ, ಬಟ್ ಹೋಗ್ತಾ ಇಲ್ಲ ಅಷ್ಟೇ. ನಾನು ಇವತ್ತು ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಗಾಯ್ಸ್, ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಎಲ್ಲದಕ್ಕೂ ಕಾರಣ ಇವನೇ. ಇವನು ನಿಧಾನಲ್ಲ, ಇವನು ಅವರಿಬ್ಬರು ನಡ್ಕೊಂಬಂದ. ಏನು ಅನಿಸಿಲ್ಲ. ಇದು ಬೇರೆ ಟಕ ಟಕ ಅಂತೈತಲ್ಲ ಇದು ರೇ. ಈಗ ಮನೆಗೆ ಹೋಗ್ತಾ ಇದ್ದೀನಿ ಹಿಡ್ಕೊಂಡು. ಅವನೆಲ್ಲ ಹೋದ, ರೋಡಲ್ಲಿದ್ದೀನಿ. ಮನೆಗೆ ಹೋಗಿ ಸಿಗ್ತೀನಿ ತಡೀರಿ. ಬೇಸ್ ಕೌಶಿಕನ ಮೀಟ್ ಮಾಡೋಣ ಅಂತ ಬಂದೆ, ಅವನೇ ಇಲ್ಲ. ಸೈಕಲ್ ತೊಗೊಂಡೆಲ್ಲ ಹೋಗ್ಬಿಟ್ಟಿದ್ದಾನೆ. ನಮ್ಮದು ಅವನ ಫ್ರೆಂಡು ಚಿಂಟು ಹೋದ ಮನೆ ಕಡೆ. ನಾನು ಬಂದೆ ಮನೆ ಕಡೆ ವಾಪಸ್. ಈಗ ನೋಡಿದ್ರೆ ಇವರು ಅಣ್ಣವರು ಎಲ್ಲ ಹೋಗ್ಬಿಟ್ಟವ್ರೆ. ಮತ್ತೆ ಸಂಜೆ ಅಂತೂ ಬರೋಕ್ಕಾಗಲ್ಲ ಅಂತವೇ ಬಂದಿದ್ದು ನಾನು. ಇರಲಿ, ಅವನೆಲ್ಲ ಹೋಗೋವನೆ ಬರೋದಿಲ್ಲ. ಅಲ್ಲಿ ಎಷ್ಟೋ ನೋಡೋಣ ವಾಪಸ್ ಮನೆಗೆ. ನೋಡಿಲ್ಲಿ ಗೈಸರಿಗೆ ಕಿಡ್ನ್ಯಾಪ್ ಮಾಡ್ತೀವಿ ನೋಡಿ. ಆ ವೀಡಿಕರಲ್ಲಿ ಜನ ಇದ್ದಾರೆ, ಬರ್ತಾರೆ, ಕರ್ಕೊಂಡು ಹೋಗ್ತೀವಿ. ಲಾಕ್ ಮಾಡ್ಕೊಬಿಟ್ಟಿದ್ದೀನಿ. ಇಳಿಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಈಗ ಬಿಡ್ಲಾ ಸರ್? ಬನ್ನಿ, ಇಲ್ಲೇ ಕಾರ್ ತಗೊಂಬರಿ. ಇಲ್ಲೇ ತಗೊಂಬನ್ನಿ, ಇಲ್ಲೇ ತಗೊಂಬನ್ನಿ, ಇಲ್ಲಿ ತಗೊಂಬರಿ. ಕರ್ಕೊಂಡೋಗ್ರಿ, ಕರ್ಕೊಂಡೋಗ್ರಿ. ನಗ್ತಿಯಲ್ಲೋ. ಗೈಸ್ ಕೌಶಿಕನೂ ಇರಲಿಲ್ಲ. ಹಾಗೆ ಈಗ ಈ ಬ್ಲಾಗ್ನ ಎಡಿಟ್ ಮಾಡ್ತಾ ಇದ್ದೆ, ಹಂಗಾಗಿ ಸ್ವಲ್ಪ ನೋಡಿದೆ. ಲಾಸ್ಟಲ್ಲಿ ಎಂಡಿಂಗ್ ಕರೆಕ್ಟಾಗಿ ಕೊಡೋಕ್ಕಾಗಿಲ್ಲ, ಅದಕ್ಕೆ ಈಗ ಕೊಡ್ತಾ ಇದ್ದೀನಿ. ನೈಟು ಮಲಗೋ ಟೈಮು ಎಡಿಟ್ ಮಾಡೋದು ಕೂತ್ಕೊಂಡಿದ್ದೆ. ಲಾಸ್ಟ್ ಪಾರ್ಟ್ ನೋಡೋದಕ್ಕೆ ಅನ್ನಿಸ್ತು, ಇಲ್ಲ ಕ್ಲೀನಾಗಿ ಎಂಡ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಮತ್ತೆ ಮಾಡ್ತಾಯಿದ್ದೀನಿ. ಏನಿಲ್ಲ, ಚಿಂಟು ಒಂದು ಜಾಬಿಗೆ ಅಪ್ಲೈ ಮಾಡಿರ್ತಾನೆ, ಇಂಟರ್ವ್ಯೂಗೆ ಹೋಗ್ಬಿಡ್ತೀವಿ. ಅದು ಕನ್ಫರ್ಮ್ ಆಗಿರಲ್ಲ, ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ಮಾಡಿದ್ರೆ ನಿಮಗೆ ನಾನು ತಿಳಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅವನಿಗೆ ಸಿಗ್ತಾ ಇಲ್ವಾ ಕೆಲಸ, ಏನು, ಯಾವ ಕೆಲಸ, ಏನೇನು, ಹೆಂಗೆ, ಎಷ್ಟು ಸಂಬಳ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅವನಿಗೆ ನಾನು ಫಿಕ್ಸ್ ಆಯಿತು, ಅವನಿಗೆ ಜಾಬು ಫಿಕ್ಸ್ ಆಯಿತು, ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಿದ್ರೆ ನಾನು ಪಕ್ಕ ತಿಳಿಸ್ತೀನಿ. ಅದು ಬಿಟ್ಟು ಹೇಳಬೇಕು ಅಂದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಕೌಶಿಕನ್ ಸಂಜೆ ಹೋಗಿದ್ದೆ, ಅವನೆಲ್ಲ ಹೋಗಿದ್ದ. ಅವನು ನೀನು ಬರಲ್ಲ ಹಂಗೆ ಹೇಳ್ತೀಯ, ಅಷ್ಟೇ ಬರೋದಿಲ್ಲ ಅಂತ ಹೇಳ್ತಿದ್ದ. ಹಂಗಾಗಿ ಹೋಗಿದ್ದೆ, ಬಟ್ ಅವನೇ ಇರಲಿಲ್ಲ ಅವಾಗ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೇನಿಲ್ಲ ಗೈಸ್, ಸ್ವಲ್ಪ ಎಫರ್ಟ್ಸ್ ತುಂಬ ಆಗ್ತಾಯಿದ್ದೀನಿ. ರೇಟಿಂಗ್ ನನಗೆ ಸ್ಪೆಕ್ಟಿದೆ, ಆದರೂ ಬಿಡೋದು ನಾನು ಮಾಡ್ತಾಯಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಇಷ್ಟ ಆಗಿದ್ರೆ ಒಂದು ಒಳ್ಳೆ ಮೋಟಿವೇಶನ್ ಇದೆ. ಯಾರು ನೋಡ್ತಾ ಇದ್ದರೆ ಕಮೆಂಟ್ ಹಾಕಿ, ಮಾಡಿ ಹೆಂಗೆ ಅಂತ ಕಮೆಂಟ್ ಹಾಕಿ, ಒಂದೊಳ್ಳೆ ಕಮೆಂಟ್ ಹಾಕಿ ಪ್ಲೀಸ್. ನೆಕ್ಸ್ಟ್ ಬ್ಲಾಗ್ ಟ್ರೈ ಮಾಡ್ತೀನಿ ಎಡಿಟ್ ಸಿಕ್ಕಿದ್ದು ಬಿಡೋದಕ್ಕೆ. ಕ್ರೇಜಿ ಆಗಿದೆ, ಬಟ್ ಅದನ್ನು ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಕ್ಲಿಪ್ಸ್ನ ಜಾಯಿನ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ನನ್ನ ಕೈಲಿ, ಅದೊಂದು ಪ್ರಾಬ್ಲಮ್ ಅಷ್ಟೇ. ಇದಾಗಿತ್ತು ಇರ್ತೇನೆ ವಿಡಿಯೋ. ನೆಕ್ಸ್ಟ್ ಮೇ ಬಿ ಐಡಿಯಾ ಬರುತ್ತೆ ಅನಿಸುತ್ತೆ, ಕಾಯ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.